Hey all, welcome to the new session of Social Science. I'm Kavita here to present one more new lesson from history part, that is Unit 6, Rise of Zionism and Buddhism. So as you know, this concept you studied in a previous class, isn't it? Yes. So today I'm with a new concept from social part. So in today's session we are going to learn introduction and the reasons behind the rise of Zionism and Buddhism, and as well as Zionism religion. In Zionism we are going to learn the 4 principles preached by Parshvanatha and as well as about Vardhamana Mahavira. So let's start our class with the introduction. So as you know, India is a land of many culture and religions. So this diverse culture is nourished by the various religions. Of this, Jainism and Buddhism are 2 important religions. ನಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತ ವಿವಿಧ ಸಂಸ್ಕೃತಿ ಮತ್ತು ಧರ್ಮಗಳ ನಾಡು ಅಂತ ಕರಿತೀವಿ. ದ ಲ್ಯಾಂಡ್ ಆಫ್ ಮೆನಿ ರಿಲಿಜಿಯನ್ ಆ್ಯಂಡ್ ದ ಲ್ಯಾಂಡ್ ಆಫ್ ಮೆನಿ ಕಲ್ಚರ್. So we can see different types of culture in our India, and the diversity culture is nourished by the different religion. ನಮ್ಮ ಭಾರತ ಒಂದು ಧರ್ಮಗಳ ನಾಡು ಅಂತ ಕರಿತೀವಿ. ಯಾಕೆ ಅಂತಂತಂದರೆ ಹಲವು ಧರ್ಮಗಳಿಲ್ಲಿ ನಮ್ಮ ಭಾರತದಲ್ಲಿ ನೆಲೆಯೂರಿದ್ದಾವೆ, ಅಂದರೆ ಇಲ್ಲಿ ಇದೆ ಅಂತ ಹೇಳ್ಬೋದು. ಅದರಲ್ಲಿ ಜೈನಿಸಮ್, ಬುದ್ಧಿಸಮ್ ಬಹಳಷ್ಟು ಇಂಪಾರ್ಟೆಂಟ್ ಬರುವಂತಹ 2 ಪ್ರಮುಖ ಧರ್ಮಗಳು. So, the embraced during 6th century BCE in the mid region of river Ganga plains. ಈ ಧರ್ಮಗಳು ಯಾವ ಒಂದು ಸಂದರ್ಭದಲ್ಲಿ ಉಗಮ ಆಗುತ್ತೆ ಅಂತಂದರೆ 6ನೇ ಶತಮಾನದಲ್ಲಿ ಮಧ್ಯ ಗಂಗಾ ನದಿ ಬಯಲಿನಲ್ಲಿ ಉದಯಿಸಿದ ಧರ್ಮವೇ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಆಸ್ ವಿ ನೋ, ಬುದ್ಧ ಆ್ಯಂಡ್ ಮಹಾವೀರ they preached peace, non-violence, tolerance and human values, which are the most important essential to our culture. ಸೊ ಈ ಜೈನಿಸಮ್ ಮತ್ತು ಬೌದ್ಧ ಧರ್ಮದ ಬಗ್ಗೆ ನಾವು ನೋಡ್ತೀವಲ್ಲ, ಅದರಲ್ಲಿ ಗೌತಮ ಬುದ್ಧ ಮತ್ತು ಮಹಾವೀರನ ಬಹುಮುಖಿ ಸಂಸ್ಕೃತಿ ಅವರು ಹೇಳಿದಂಥ ಒಂದು ಬೋಧನೆ ಮಾಡಿದ್ರ ಬಗ್ಗೆ ಅಂದರೆ ಶಾಂತಿ, ಅಹಿಂಸೆ, ಸಹಿಷ್ಣುತೆ, ಅಂದರೆ ಟಾಯ್ಲೆಟ್ ಮಾಡ್ಕೋಬೇಕು ಆ್ಯಂಡ್ ಮಾನವೀಯ ಮೌಲ್ಯಗಳನ್ನ ಅವ್ರು ಬೋಧಿಸ್ತಾರೆ. ಹಾಗಾಗಿ ದ ರೀಸನ್ ಫಾರ್ ದ ಎಂಬ್ರಾಸ್ಡ್ ಆಫ್ ದೀಸ್ ರಿಲಿಜಿಯನ್ಸ್ ವರ್ ಕಾಂಟೆಂಪ್ಟರಿ ಇನ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಸಿಸ್ಟಮ್. ಈ ಧರ್ಮದ ಉದಯದ ಕಾರಣಗಳು ಆ ಕಾಲದ ಸಮಾಜ ಮತ್ತು ರಾಜಕೀಯ ಒಂದು ಸಿಸ್ಟಮ್ ಮೇಲೆ ಇರುತ್ತೆ. ಯಾಕೆ ಬೌದ್ಧ ಧರ್ಮ, ಜೈನಿಸಮ್ ಮತ್ತು ಬುದ್ಧಿಸಮ್ ನಮ್ಮ ಭಾರತದಲ್ಲಿ ಯಾಕೆ ಉಗಮ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ಫ್ಯೂ ರೀಸನ್ಸ್ ಆರ್ ದೆ. ಈ ಧರ್ಮಗಳ ಉಗಮಕ್ಕೆ ಆ ಸಂದರ್ಭದಲ್ಲಿದ್ದಂತಹ ಸೊಸೈಟಿ ಮತ್ತು ಪೊಲಿಟಿಕಲ್ ಸಿಸ್ಟಮ್ ಆ ಬೇಸ್ ಮೇಲೆ ನಮ್ಮ ಭಾರತದಲ್ಲಿ 2 ಪ್ರಮುಖ ಧರ್ಮಗಳು ಉಗಮ ಆಗುತ್ತೆ. ದಟ್ ವಿ ಕಾಲ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಆ್ಯಂಡ್ ದ ನೆಕ್ಸ್ಟ್ ಮೂವ್ ಆನ್ ದ ರೀಸನ್ ಬಿಹೈಂಡ್ ದ ರೈಸ್ ಆಫ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಸೊ ಜೈನ ಮತ್ತು ಬೌದ್ಧ ಧರ್ಮಗಳ ಉದಯದ ಹಿನ್ನೆಲೆ ಏನಿತ್ತು ಆ ಟೈಮಲ್ಲಿ? ಸೊ ಯಾಕೆ ಅದು ಉಗಮ ಆಗುತ್ತೆ, ಯಾಕೆ ರೀಸನಲ್ಲಿ? ಸೊ ಹಿಯರ್ ಆಸ್ ವಿ ನೋ, ಬೈ ದ ಟೈಮ್ ಆಫ್ 6th century BCE, Indian society was divided on the basis of Varnas. So as we studied in the previous lesson, that ancient civilizations of the India. So after decline of the Harappan civilization, the Vedic period was started. So as we studied in that concept in a previous video. So as we studied the Varna system. So the Varna system we studied in previous lessons. So after the decline of the Harappan civilization, the Vedic period was started. In that the Vedic period completely was based on the Varnas. So here the 4 Varnas were there. Those are Brahmana, Kshatriya, Vaishya and Shudra. So in the first 2 Varnas,
Brahmana and Kshatriya were there, and below them were Vaishya and Shudra. ಈ 4 ವರ್ಣದಲ್ಲಿ ಮೊದಲ ಮೇಲು ವರ್ಣಗಳು ಯಾವ್ಯಾವು ಅಂತಂದರೆ ಬ್ರಾಹ್ಮಣ ಮತ್ತು ಕ್ಷತ್ರಿಯ. ಹಾಗೆ 3 ಮತ್ತು 4ನೇ ವರ್ಣ ಯಾವುದು ಅಂತಂದರೆ ವೈಶ್ಯ ಆ್ಯಂಡ್ ಶೂದ್ರ. ಸೊ ಕೊನೆಯ ಹಂತದಲ್ಲಿ ಬರ್ತವೆ. ಆ್ಯಂಡ್ ಬ್ರಾಹ್ಮಣಸ್ ಡ್ಯೂಟಿ ಆ್ಯಸ್ ವಿ ಡಿಸ್ಕಸ್ಡ್ ದಿಸ್ ಕಾನ್ಸೆಪ್ಟ್. ಸೊ ಬ್ರಾಹ್ಮಣಸ್ ವರ್ ಕಂಡಕ್ಟಿಂಗ್, ದೇ ವರ್ ಬೇಸಿಕ್ಲಿ ಪ್ರೀಸ್ಟ್. their duty to conduct yagnas and yagas. So basically they were priests, their duty to conduct yagnas and yagas, and as well as they were head of the all the ceremonies of religions functions. ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳಾಗಲಿ ಕ್ರಿಯೆಗಳಲ್ಲಿ ಇವರೊಂದು ಪ್ರಮುಖರಂತ ಹೇಳ್ತೀವಿ. ಅವರ ಡ್ಯೂಟಿ ಏನಂದ್ರೆ ಯಜ್ಞ ಮತ್ತು ಯಾಗಾದಿಗಳನ್ನ ನಡೆಸ್ಕೊಡೋದು. ಆ್ಯಂಡ್ ದೇ ಹ್ಯಾಡ್ ದ ರೈಟ್ಸ್ ಟು ರಿಸೀವ್ ಗಿಫ್ಟ್ಸ್ ಆ್ಯಂಡ್ ಪೇಮೆಂಟ್. ಆ ಯಜ್ಞ ಯಾಗಾದಿ ಮಾಡಿದ್ದಕ್ಕಾಗಿ ಅವರು ಕೆಲವೊಂದು ಏನು ಅಂತಂದರೆ ಒಂದು ದಕ್ಷಿಣೆ ಪಡೆಯೋ ಹಕ್ಕನ್ನು ಕೂಡ ಹೊಂದಿರ್ತಾರೆ. ಆ್ಯಂಡ್ ದೇ ಹ್ಯಾಡ್ ಹೆಲ್ಡ್ ಕಂಟ್ರೋಲ್ ಓವರ್ ದ ಕ್ಷತ್ರಿಯ ವರ್ ಪರ್ಫಾರ್ಮಿಂಗ್ ದ ರೂಲ್ ಆಫ್ ಗೈಡಿಂಗ್ ದ ಕಿಂಗ್ಸ್. ಇಲ್ಲಿ ರಾಜನಿಗೆ ರಾಜಧರ್ಮ ಪಾಲನೆಯ ಮಾರ್ಗದರ್ಶಕರು ಯಾರಾಗಿರ್ತಾರೆ ಅಂತಂದರೆ ಕ್ಷತ್ರಿಯರ ಮೇಲೆ ಹತೋಟಿಯನ್ನು ಹೊಂದಿದರು. ಅಂದರೆ ದೇ ಹ್ಯಾಡ್ ಹೆಲ್ಡ್ ಕಂಟ್ರೋಲ್ ಓವರ್ ದ ಕ್ಷತ್ರಿಯಾಸ್, ದೇ ವರ್ ಪರ್ಫಾರ್ಮಿಂಗ್ ದ ರೂಲ್ ಆಫ್ ಗೈಡಿಂಗ್ ಟು ದ ಕಿಂಗ್ಸ್. ರಾಜನಿಗೆ ಮಾರ್ಗದರ್ಶಕರಾಗಿ ಅಂದರೆ ಡೈರೆಕ್ಷನ್ ಅದು ಸಪೋರ್ಟಿಂಗ್ ಮತ್ತು ಗೈಡಿಂಗ್ ಕೊಡೋರು ಯಾರು ಅಂದರೆ ಕ್ಷತ್ರಿಯರಾಗಿರ್ತಾರೆ. ಆ್ಯಂಡ್ ಕ್ಷತ್ರಿಯಾಸ್ ವರ್ ದ ರೂಲಿಂಗ್ ಕ್ಲಾಸ್ ಆ್ಯಂಡ್ ವರ್ ದ ಸೆಕೆಂಡ್ ಪ್ಲೇಸ್ ಇನ್ ದ ಹೆರಾಕಿ ಸಿಸ್ಟಮ್ ಆಫ್ಟರ್ ಬ್ರಾಹ್ಮಣ. They were sustaining by taxing the farmers, though, and the Vaishyas were engaged in animal husbandry and business. ವೈಶ್ಯಾಸರ ಒಂದು ಏನಾಗಿತ್ತು ಅಂತಂದರೆ ಅವರು ಕೃಷಿ ಮತ್ತು ಪಶುಪಾಲನೆ ಮತ್ತು ಬಿಸ್ನೆಸ್ ಒಂದು ಫೀಲ್ಡಲ್ಲಿ ಬರ್ತಾರೆ. ದೇ ಆರ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್. ದೇ ಆರ್ ಆಲ್ಸೋ ಕಾಲ್ಡ್ ಟ್ವೈಸ್ ಬಾರ್ನ್. ಅಂದರೆ ಇಲ್ಲಿ ದ್ವಿಜರ್ ಎಂದು ಕರೀತಾರೆ, ಅಂದರೆ ಟ್ವೈಸ್ ಬಾರ್ನ್ ಅಂತ ಕರೀತಾರೆ. ಸ್ಟಿಲ್ ಸರ್ಟನ್ ಪ್ರೊಹಿಬಿಷನ್ಸ್ ವರ್ ಆನ್ ದೆಮ್. ಸೊ ಅವರ ಮೇಲೆ ಕೆಲವು ನಿರ್ಬಂಧಗಳು ಕೂಡ ಇರ್ತವೆ. ಅಟ್ ಲಾಸ್ಟ್ ಇನ್ ದ ವರ್ಣ ಸಿಸ್ಟಮ್ ದಟ್ ಈಸ್ ಶೂದ್ರಾಸ್. ದ ಶೂದ್ರಾಸ್ ವರ್ ಕನ್ಸಿಡರ್ಡ್ ಆಸ್ ದ ಲೇಬರ್ ಕ್ಲಾಸ್ ಆ್ಯಂಡ್ ಶೂದ್ರಾಸ್ ವಾಸ್ ಕನ್ಸಿಡರ್ಡ್ ಅಟ್ ಲಾಸ್ಟ್ ಲೋಯೆಸ್ಟ್ ಲೆವೆಲ್ ಇನ್ ದ ವರ್ಣ ಸಿಸ್ಟಮ್. ಸೊ ವರ್ ದೇರ್ ಓನ್ಲಿ ಆಸ್ ಹೌಸ್ ಹೋಲ್ಡ್ ಲೇಬರ್ಸ್ ಆ್ಯಂಡ್ ಸ್ಕಿಲ್ಡ್ ವರ್ಕರ್ಸ್. ಅವ್ರು ಹೇಗೆ ಅಂದರೆ ಕೃಷಿ ಆಳಾಗಿರ್ತಾರೆ, ಮನೆಯ ಒಂದು ಕೆಲಸ ಮಾಡೋರು, ಕುಶಲ ಕಸುಬುದಾರಿಕೆ ಆಗಿರಲಿ, ಮನೆ ಆಳಾಗಿ ಅವ್ರು ಕೆಲಸ ಮಾಡ್ತಾರೆ. ಯಾರಲ್ಲಿ? ಶೂದ್ರಾಸ್ ಅಂತ ಹೇಳ್ತೀವಿ. ಸೊ ಆಲ್ ದ ಸ್ಟೇಟಸ್ ಆ್ಯಂಡ್ ಫೆಸಿಲಿಟೀಸ್ ಆಫ್ ದ ಸೊಸೈಟಿ ವರ್ ರಿಸರ್ವ್ಡ್ ಫಾರ್ ದ ಅಪ್ಪರ್ ವರ್ಣಸ್ ಓನ್ಲಿ. ಸೊ ಇಲ್ಲಿ ನೋಡಿದ್ವಿ. ಸೊ ಎಲ್ಲ ಸೊಸೈಟಿಯಲ್ಲಿರುವಂತಹ ಒಂದು ಫೆಸಿಲಿಟಿ ಆಗಿರಲಿ, ಒಂದು ಸಿಸ್ಟಮೆಟಿಕ್ ಒಂದು ಪೊಸಿಷನ್ ಆಗಿರಲಿ, ದೇ ಆರ್ ಓನ್ಲಿ ರಿಸರ್ವ್ಡ್ ಫಾರ್ ದ ಅಪ್ಪರ್ ವರ್ಣಸ್ ಓನ್ಲಿ. ಆ್ಯಂಡ್ ವುಮೆನ್ ಅಲಾಂಗ್ ವಿತ್ ದ ಶೂದ್ರಾಸ್ ವರ್ ಕನ್ಸಿಡರ್ ಆ್ಯಸ್ ಎ ಪ್ರೊಫೈನ್. ಇಲ್ಲಿ ಮಹಿಳೆಯರಿಗೂ ಕೂಡ ಒಂದು ಹೇಗೆ ಇತ್ತು ಅಂತಂದರೆ ಇಲ್ಲಿ ಸ್ತ್ರೀಯರಿಗೂ ಸೇರಿದಂತೆ ಶೂದ್ರರ ಅಶುದ್ಧರೆಂದೇ ಪರಿಗಣಿಸಲಾಯಿತು. ಅಂದರೆ ಮಹಿಳೆಯರ ಸ್ಥಾನ ಕೂಡ ಲೋಯೆಸ್ಟ್ ಪೊಸಿಷನ್ ಇತ್ತು ಅಂತ ಹೇಳ್ಬೋದು. ಸೊ ದಿಸ್ ವರ್ಣ ಬೇಸ್ಡ್ ಸೊಸೈಟಿ ಹ್ಯಾಡ್ ಕ್ರಿಯೇಟೆಡ್ ಟೆನ್ಷನ್ಸ್ ಆ್ಯಂಡ್ ಕಂಪ್ಲೇಂಟ್ಸ್ ಅಮಾಂಗ್ ದ ಕಮ್ಯುನಿಟೀಸ್. ಈ ವರ್ಣ ಸಿಸ್ಟಮ್ ಹೇಗೆ ಅಂತಂತಂದರೆ ಒಂದು ತಾರತಮ್ಯ, ಡಿಸ್ಕ್ರಿಮಿನೇಷನ್, ಪಾರ್ಶಿಯಾಲಿಟಿ ಬಿಟ್ವೀನ್ ಅಪ್ಪರ್ ಕ್ಲಾಸ್ ಆ್ಯಂಡ್ ಲೋವರ್ ಕ್ಲಾಸ್. ಈ ವರ್ಣ ಸಿಸ್ಟಮ್ ಕ್ರಿಯೇಟ್ ಆಗಿದ್ದರಿಂದ ಬಹಳಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಸೊ ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಟೀಚಿಂಗ್ ಆಫ್ ಗೌತಮ ಬುದ್ಧ ಆ್ಯಂಡ್ ಮಹಾವೀರ ಅಪೀರ್ಡ್ ಆಸ್ ಅ ನ್ಯೂ ಹೋಪ್ಸ್ ಫಾರ್ ದೆಮ್. ಈ ಟೈಮಲ್ಲಿ ಯಾಕೆ ರೀಸನ್ಸ್ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಉಗಮಕ್ಕೆ ಹಲವು ಕಾರಣ ಅಂದರೆ ವರ್ಣ ಸಿಸ್ಟಮ್. ಅಂದರೆ ಸಮಾಜದಲ್ಲಿರುವಂಥ ಒಂದು ಕೆಟ್ಟ ಪದ್ಧತಿಯನ್ನು ಒಂದು ಹೋಗ್ಲಾಡ್ಸೋಕ್ಕೆ ಆ ಟೈಮಲ್ಲಿ ಉಗಮ ಆದಂಥ ಒಂದು ಉದಯಿಸಿದಂಥ ಒಂದು ಧರ್ಮ ಯಾವುದು ಅಂತಂದರೆ ಇಟ್ ಈಸ್ ನನ್ ಅದರ್ ದೆನ್ ದಟ್ ಈಸ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್. ಅಂದರೆ ಬಿಕಾಸ್ ಫಾರ್ ಆಲ್ ದೀಸ್ ಡೆವಲಪ್ಮೆಂಟ್, ಈ ಒಂದು ಡೆವಲಪ್ಮೆಂಟ್ ಹೇಗೆ ನೋಡಿಲಿ, ವರ್ಣ ಸಿಸ್ಟಮ್ ಇರುತ್ತೆ, ಆ ವರ್ಣ ಸಿಸ್ಟಮಲ್ಲಿ ಪಾರ್ಶಾಲಿಟಿ ಇರುತ್ತೆ. ಸೊ all the societies and facilities only reserved for higher class, upper class. Discrimination was there. So that during this period the teaching of Gautama Buddha and the Mahavira appeared as a new hopes for them. ಈ ಟೈಮಲ್ಲಿ ಉಗಮ ಆದಂತಹ ಅಂದರೆ ಈ ಟೈಮಲ್ಲಿ ಜನತೆಗೆ ಒಂದು ಹೊಸ ಜೀವನದ ಬಗ್ಗೆ
ಒಂದು ಹೋಪ್ ಬೆಳೆಸಿದವರು ಯಾರು ಅಂದರೆ ಗೌತಮ ಬುದ್ಧ ಮತ್ತು ಮಹಾವೀರ ಅಂತ ಹೇಳ್ತೀವಿ. ಆ್ಯಂಡ್ ಇನ್ ದ ಮೋಸ್ಟ್ ಆಫ್ ದ ಏನ್ಷಂಟ್ ಟೈಮ್ಸ್ ಅಗ್ರಿಕಲ್ಚರ್ ವಾಸ್ ಪ್ರಾಕ್ಟೀಸ್. ಎಸ್, ಎವ್ರಿ ಟೈಮ್ ಐ ಯೂಸ್ ಟು ಸ್ಪೀಕ್ ಅಬೌಟ್ economical condition. In the most of the ancient time, most of the people had depends on agriculture, and the rise in the food production played a major role in the profound changes to occur in the political and religious system. ಅಂದರೆ ಎಲ್ಲ ಪ್ರಾಚೀನ ಕಾಲದಲ್ಲಿ ಸಮಾಜದಲ್ಲಿ ಹೇಗೆ ಇತ್ತು ಅಂತಂದರೆ ಇಲ್ಲಿ ಆ ಟೈಮಲ್ಲಿ ಬಹುದೊಡ್ಡ ಬದಲಾವಣೆಗಳು ಅಂತಂದರೆ ಕೃಷಿ ವಿಧಾನಗಳಲ್ಲಿ ಬಹಳಷ್ಟು ಮಾರ್ಪಾಡು ನೋಡ್ತಾ ಹೋಗ್ತೀವಿ. ಸೊ ಮೋಸ್ಟ್ ಆಫ್ ದ ಏನ್ಷಂಟ್ ಟೈಮ್ the contemporary agriculture practice and the production of rice during this period. ಅಂದರೆ ಬೆಳೆ ಆಹಾರ ಧಾನ್ಯಗಳನ್ನು ಬಹುಪಾಲವಾಗಿ ಇಲ್ಲಿ ಪ್ರೊಡಕ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ದ ಸೇಮ್ ಆರ್ ದ ರೀಸನ್ ಫಾರ್ ದ ರೈಸ್ ಆಫ್ ಜೈನಿಸಮ್, ಬುದ್ಧಿಸಮ್. ಅಂದರೆ ಇಲ್ಲಿ ಆಹಾರ ಧಾನ್ಯಗಳು ಹೆಚ್ಚ ಬಹುಪಾಲು ಮೂಲ ಪ್ರೇರಣ ಇರುತ್ತೆ. ಇದಕ್ಕೂ ಕೂಡ ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳ ಉದಯಕ್ಕೆ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. During this period, east of present Uttar Pradesh region and north and south of present of Bihar were witnessing emergence of new economical structure based on the new agriculture. ಈ ಒಂದು ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿ ಮತ್ತು ಬಿಹಾರದ ಒಂದು ಸ್ಥಳದಲ್ಲಿ ನ್ಯೂ ಟೈಪ್ ಆದಂಥ ಒಂದು ಅಗ್ರಿಕಲ್ಚರ್ ಎಕನಾಮಿಕಲ್ ಫಾರ್ಮಿಂಗ್ ಆಗುತ್ತೆ. ಅಲ್ಲಿ ಅಂದರೆ ನ್ಯೂ ಟೈಪಲ್ಲಿ ಒಂದು ಎಕನಾಮಿಕಲ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಯಾವ ಬೇಸ್ ಮೇಲೆ? ಅಗ್ರಿಕಲ್ಚರ್. ಬೈ ದ 5th century BCE ಐರನ್ ವಾಸ್ ಇಂಪ್ಲಿಮೆಂಟ್ಸ್ ಕೇಮ್ ಇನ್ ಟು ಯೂಸ್. 5ನೇ ಶತಮಾನದಲ್ಲಿ ಮತ್ತೊಂದು ಚೇಂಜಸ್ ಆಗುತ್ತೆ. ಅದು ಕಬ್ಬಿಣದವನ್ನು ಯೂಸ್ ಮಾಡ್ತಾರೆ. ಎದಕ್ಕೆ ಅಂದರೆ ವ್ಯವಸಾಯದ ಉಪಕರಣಗಳಾಗಿ ಒಂದು ಕಬ್ಬಿಣನ ಯೂಸ್ ಮಾಡ್ತಾರೆ. ಐರನ್ ವಾಸ್ ಇಂಪ್ಲಿಮೆಂಟೆಡ್ ಕೇಮ್ ಇನ್ ಟು ಫೋರ್ by the 5th century. With iron blades in the plug became more effective and were driven by oxen. ಅಂದರೆ ಇಲ್ಲಿ ಆ ಟೈಮಲ್ಲಿ ಕಬ್ಬಿಣ ಕೂಡ ಬಹಳಷ್ಟು ಬಳಕೆ ಆಗುತ್ತೆ. ಆ ಕಬ್ಬಿಣನ ಒಂದು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತಾರೆ. ಅಂದರೆ ನೇಗಿಲಗಳನ್ನ ಎಳೆಯಲು ಎತ್ತುಗಳ ಅಗತ್ಯವಾಗಿರ್ತವೆ. ಅಂದರೆ ಕಬ್ಬಿಣದ ಗೂಳಗಳಿಂದ ನೇಗಿಲಗಳನ್ನ ಎಳೆಯಲು ಮತ್ತು ಆ ಟೈಮಲ್ಲಿ ಎತ್ತುಗಳನ್ನ ಕೂಡ ಸಹಾಯ ಪಡ್ತಾರೆ ಅಂತ ಹೇಳ್ಬೋದು ನಾವಿಲ್ಲಿ. ಸೊ ಇನ್ ಆರ್ಡರ್ ಟು ಇಂಪ್ರೂವ್ ದ ಫುಡ್ ಪ್ರೊಡಕ್ಷನ್ ದ ಯೂಸ್ ಆಫ್ ಆಕ್ಸನ್ ವರ್ ಇನ್ವಿಟೇಬಲ್. ಅಂದರೆ ಆಹಾರದಲ್ಲಿ ಮತ್ತು ಉತ್ತಮ ಬೆಳೆಯನ್ನು ಬೆಳೆಯೋಕ್ಕೋಸ್ಕರ ಎತ್ತುಗಳನ್ನ ಬಳಸ್ತಾ ಇದ್ರು. ಅಂದರೆ ಎತ್ತುಗಳ ಸಹಾಯ ಇಲ್ಲದೆ ಅಗ್ರಿಕಲ್ಚರ್ ಮಾಡೋಕ್ಕೆ ಆಗಲ್ಲ. ಕೃಷಿ ಅಂದರೆ ಒಂದು ಯಾವುದೇ ಒಂದು ಕೃಷಿ ಚಟುವಟಿಕೆ ಮಾಡೋಕೆ ಆಗೋದಿಲ್ಲ. ಸೊ ದ ಆಕ್ಸನ್ ವರ್ ಸ್ಯಾಕ್ರಿಫೈಸ್ಡ್ ಡ್ಯೂರಿಂಗ್ ದ ರಿಲಿಜಿಯಸ್ ರಿಟೂಲ್ಸ್ ವಿಚ್ ಬ್ರಾಡ್ ಡೌನ್ ದೇರ್ ನಂಬರ್. ಸೊ ಎತ್ತುಗಳು ಅಂದರೆ ಹೆಂಗೆ ಅಂದರೆ ಧಾರ್ಮಿಕ ಆಚರಣೆಗಳಲ್ಲಿ ಎತ್ತುಗಳನ್ನ ಬಲಿ ಕೊಡುತ್ತಿದ್ದರಿಂದ ಅವುಗಳ ಸಂಖ್ಯೆ ಇಳಿಮುಖವಾಗ್ತಾ ಬರುತ್ತೆ. ಅಂದರೆ ಆ ಟೈಮಲ್ಲಿ ಎತ್ತುಗಳನ್ನ ಬಲಿ ಕೊಡ್ತಾ ಇದ್ರು. ಬೇಸಿಕ್ಲಿ ಆಕ್ಸನ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅಗ್ರಿಕಲ್ಚರ್. ಒಂದು ಕೃಷಿಗೆ ಮುಖ್ಯವಾದ ಆಧಾರ ಸ್ತಂಭ ಯಾವುದು ಅಂತಂದರೆ ಎತ್ತುಗಳಾಗಿರ್ತವೆ. ಆದರೆ ಧಾರ್ಮಿಕ ಆಚರಣೆಯ ಸಂದರ್ಭ ಬಂದರೆ ಎತ್ತುಗಳನ್ನ ಬಲಿ ಕೊಡ್ತಾ ಇರ್ತಾರೆ. ಸೊ ಇನ್ ದಿಸ್ ಬ್ಯಾಕ್ಗ್ರೌಂಡ್, ಸಿನ್ಸ್ ಬೋತ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ರಿಜೆಕ್ಟೆಡ್ ಅನಿಮಲ್ ಸ್ಯಾಕ್ರಿಫೈಸ್ ಆ್ಯಂಡ್ ಅಡ್ವೊಕೇಟೆಡ್ ನಾನ್ ವೈಲೆನ್ಸ್, ಅ ನ್ಯೂ ಹೋಪ್ ಬಿಕೇಮ್ ವಿಸಿಬಲ್ ಟು ಪೀಪಲ್. ಆ ಟೈಮಲ್ಲಿ ಒಂದು ಜೈನಿಸಮ್ ಮತ್ತು ಬುದ್ಧಿಸಮ್ ಏನು ಟೀಚ್ ಮಾಡುತ್ತೆ ಅಂತಂದರೆ ಪ್ರಾಣಿ ಬಲಿ ಅದನ್ನು ಕಂಪ್ಲೀಟ್ ತಿರಸ್ಕರಿಸಿ ಅಹಿಂಸೆಯನ್ನು ಬೋಧಿಸ್ತಾ ಹೋಗ್ತಾರೆ. ಆಸ್ ಎ ರಿಸಲ್ಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಪೀಪಲ್ ಗಾಟ್ ಅಟ್ರಾಕ್ಟ್ ಟು ದೆಮ್. ಅವರ ಒಂದು ಟೀಚಿಂಗಿಂದ, ಒಂದು ಪ್ರಚೋದನೆಯಿಂದ ಭಾಳಷ್ಟು ಜನ ಅವರಿಂದ ಪ್ರೇರಣೆ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಹಿಯರ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಸಿಟೀಸ್ ಗ್ರೀವ್ ಮೋರ್ ಆ್ಯಂಡ್ ಮೋರ್. ಈ ಟೈಮಲ್ಲಿ ಬಹಳಷ್ಟು ನಗರಗಳು ಬೆಳೆದು ಬರ್ತವೆ. ಅದರಲ್ಲಿ ಕೌಶಂಬಿ, ಕುಶಿನಗರ, ವಾರಣಾಸಿ, ವೈಶಾಲಿ ನಿಯರ್ ಟು ಬಿಹಾರ್, ಚಿರಾಂಡ್ ಆ್ಯಂಡ್ ರಾಜಗೃಹ. ಸೊ ದೀಸ್ ಆರ್ ದ ಸ್ಟೇಟ್ಸ್ ವರ್ ಪ್ರಾಮಿನೆಂಟ್ ಗ್ರೋ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ನಗರಗಳಲ್ಲಿ ಮೇನ್ ಒಂದು ಬಿಸ್ನೆಸ್ ಯಾವುದಾಗಿತ್ತು ಅಂತಂದರೆ ಆರ್ಟಿಷಿಯನ್ಸ್ ಆ್ಯಂಡ್ ಬಿಸ್ನೆಸ್ ಪೀಪಲ್ ಕೇಮ್ ಇನ್ ಟು ಸೆಟಲ್ ಇನ್ ದಿಸ್ ಸಿಟೀಸ್. ಈ ಭಾಗದಲ್ಲಿ ಕುಶಲಕರ್ಮಿಗಳು ಬಹಳಷ್ಟು ಕಂಡು ಬರ್ತಾರೆ. ಆ್ಯಂಡ್ ಕಾಯಿನ್ಸ್ ವರ್ ಯೂಸ್ಡ್ ಆ್ಯಸ್ ಮೀನ್ಸ್ ಆಫ್ ಎಕ್ಸ್ಚೇಂಜ್ ಫಾರ್ ದ ಫಸ್ಟ್ ಟೈಮ್. ಸೊ ಈ ಒಂದು ಮತ್ತೊಂದು ಬದಲಾವಣೆ ಏನು ಅಂತಂತಂದರೆ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಣ್ಯಗಳನ್ನ ಬಳಸಿದ್ರು. ಇಲ್ಲಿ ಅಂದರೆ ವ್ಯಾಪಾರಗೋಸ್ಕರ, ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಕಾಯಿನ್ಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಹಿಯರ್ ದ ವೈಶ್ಯಾಸ್ ಹೂ ವರ್ ಪ್ಲೇಟ್ ಇನ್ ಥರ್ಡ್ ಪ್ಲೇಸ್ ಇನ್ ದ ವರ್ಣ ಸಿಸ್ಟಮ್
ಕಮಾಂಡೆಡ್ ನೋ ರೆಸ್ಪೆಕ್ಟ್ ಫ್ರಮ್ ದ ಸೊಸೈಟಿ. ಸೊ ಈ ಸನ್ನಿವೇಶದಲ್ಲಿ ವರ್ಣ ವಿಭಜಿತ ಸಮಾಜದಲ್ಲಿ 3ನೇ ಸ್ಥಾನ ಯಾರಿತ್ತು? ವೈಶ್ಯಾಸರಿಗಿತ್ತು. ಅವರ ಗೌರವವನ್ನು ಹೊಂದಿರದ ವೈದಿಕ ಧರ್ಮ ಮೇಲೆ ವಿಧಿಸಿದ ನಿರ್ಬಂಧನೆಗಳು ಕಿತ್ತೆಸೆದು ತಮ್ಮ ಸ್ಥಾನವನ್ನು ಉನ್ನತ ಅಂದರೆ ಸ್ಟ್ಯಾಂಡರ್ಡ್ ಮಾಡ್ಕೊಳೋಕ್ಕೋಸ್ಕರ ವರ್ಣ ವ್ಯವಸ್ಥೆಗೆ ಮಹತ್ವ ನೀಡದ ಬೌದ್ಧ ಧರ್ಮ, ಜೈನ ಧರ್ಮಗಳು ಸ್ವೀಕರಿಸ್ತಾರೆ. ಬಿಕಾಸ್ ಇನ್ ದ ಥರ್ಡ್ ಸ್ಟೇಜ್ ವೈಶ್ಯ ಸಿಸ್ಟಮ್ ವಾಸ್ ದೇರ್. ಸೊ ದೇ ಡಿಡ್ಂಟ್ ಗೆಟ್ ಪ್ರಾಪರ್ ರೆಸ್ಪೆಕ್ಟ್ ಫ್ರಮ್ ದ ಸೊಸೈಟಿ. ಅವರು ತಮಗೆ ಸಿಗಬೇಕಾದಂಥ ಒಂದು ಮಾನ್ಯತೆ, ಗೌರವ ಸಮಾಜದಿಂದ ಸಿಗ್ತಾ ಇರಲ್ಲ. ಹಾಗಾಗಿ ಮೋಸ್ಟ್ ಆಫ್ ದ ವೈಶ್ಯಾಸ್ ದೇ ಅಡಾಪ್ಟೆಡ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಭಾಳಷ್ಟು ಜನ ವೈಶ್ಯಾಸ್ ಏನು ಮಾಡ್ತಾರೆ ಅಂತಂದರೆ ಜೈನಿಸಮ್ ಮತ್ತು ಬುದ್ಧಿಸಮ್ನ ಸ್ವೀಕರಿಸ್ತಾರೆ. ಬಿಕಾಸ್ ದೇ ಡಿಡ್ಂಟ್ ಗೆಟ್ ಪ್ರಾಪರ್ ರೆಸ್ಪೆಕ್ಟ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ದ ಸ್ಟೇಟಸ್ ಫ್ರಮ್ ದ ಸೊಸೈಟಿ. And then later on, the major changes that took place in the political system of the contemporary society also contributed to the rise of new religions. That Janapadas and Mahajanapadas in the river Ganga plains were getting transferred into kingship. ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನೋಡೋದಾದರೆ ಈ ಕಾಲದಲ್ಲಿ ಮಹತ್ವದ ಬದಲಾವಣೆ ಏನು ಅಂತಂತಂದರೆ, ಗಂಗಾ ನದಿ ಬಯಲಲ್ಲಿ ಜನಪದಗಳು ಮತ್ತು ಮಹಾಜನಪದಗಳು ರಾಜಪ್ರಭುತ್ವವಾಗಿ ರೂಪಾಂತರಗೊಳ್ಳುತ್ತವೆ. ಸೊ ಜನಪದಾಸ್ ಆ್ಯಂಡ್ ಮಹಾಜನಪದಾಸ್ ವರ್ ಬಾರ್ ಇನ್ ದ ಪ್ಲೇನ್ ಆಫ್ ಗಂಗಾ. ಸೊ ಆ ಗಂಗಾ ನದಿ ಬಯಲಿನಲ್ಲಿ ಇವು ಕಿಂಗ್ಶಿಪ್ ಅಂದರೆ ರಾಜಪ್ರಭುತ್ವಕ್ಕೆ ಮೊನಾಕಿಗೆ ಇವರು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ನ್ಯೂ ಕಿಂಗ್ಸ್ ಫ್ರಮ್ ದೀಸ್ ಜನಪದಾಸ್ ಕಮ್ಯುನಿಟೀಸ್ ವರ್ ಲುಕ್ಕಿಂಗ್ ಫಾರ್ ಅ ವೇ ಔಟ್ ಬ್ರೇಕ್ ಹೆಗ್ಮೋನಿ ಆಫ್ ದ ವೈದಿಕ್ ರಿಲಿಜಿಯನ್. ಅಂದರೆ ಇಲ್ಲೇನಾಗುತ್ತೆ ಅಂತಂತಂದರೆ ಅವರು ವೈದಿಕ ಸಂಪ್ರದಾಯಗಳು ಮತ್ತು ಪುರೋಹಿತ ಪ್ರಾಬಲ್ಯವನ್ನು ಮುರಿಯುವಂಥ ಹೊಸ ಧರ್ಮ ಮಾರ್ಗಗಳಾಗಿ ಹುಡುಕ್ತಾ ಇದ್ರು ಅವರು. ಯಾಕಂದರೆ ವೈದಿಕ ಪೀರಿಯಡಲ್ಲಿ ಯಾರು ತುಂಬ ಡಾಮಿನೇಟಿಂಗ್ ಆಗಿರ್ತಾರೆ ಇಲ್ಲಿ? ಅಫ್ಕೋರ್ಸ್ ಬ್ರಾಹ್ಮಣಾಸ್. ಅವರ ಒಂದು ಸ್ಥಾನವನ್ನು ಮುರಿಯೋಕ್ಕೋಸ್ಕರ ಇಲ್ಲಿ ಅವರು ಹೊಸ ಮಾರ್ಗಗಳನ್ನ ಕಂಡುಕೊಡ್ತಾರೆ. ಬಿಕಾಸ್ ಆಫ್ ಆಲ್ ದಿಸ್ ಡೆವಲಪ್ಮೆಂಟ್ ನ್ಯೂ ರಿಲಿಜಿಯನ್ಸ್ ವರ್ ಬಾರ್ನ್ ದಟ್ ವಿ ಕಾಲ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಆ ಒಂದು ಸಮಯದಲ್ಲಿ ಇಷ್ಟೆಲ್ಲ ಬದಲಾವಣೆ ಯಾಕೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಉಗಮ ಆಗುತ್ತೆ ಅಂದರೆ ಇಷ್ಟೆಲ್ಲ ಇರ್ತವೆ ಆ ಟೈಮಲ್ಲಿ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ಉಗಮ ಆದಂಥ ಧರ್ಮಗಳೇ ಬೌದ್ಧ ಮತ್ತು ಜೈನ ಧರ್ಮ ಅಂತ ಹೇಳ್ತೀವಿ. ದ ರಿಲಿಜಿಯನ್ಸ್ ಆಫ್ ಬುದ್ಧ ಆ್ಯಂಡ್ ಮಹಾವೀರ ಐಡೆಂಟಿಫೈ ದ ಡಿಸೈರ್ ಆಸ್ ದ ಮೇನ್ ರೀಸನ್ ಫಾರ್ ಆಲ್ ದೀಸ್ ಹ್ಯೂಮನ್ ಹಾರ್ಡ್ಶಿಪ್ಸ್. ಅಂದರೆ ಬುದ್ಧ ಮತ್ತು ಮಹಾವೀರ ಧರ್ಮಗಳು ಮನುಷ್ಯನ ಸಮಸ್ಯೆಗಳಿಗೆ ಆಸೆಯ ಮೂಲ ಎಂದು ಗುರುತಿಸ್ತಾರೆ. ಆಸೆಯ ಭಾಳಷ್ಟು ಡಿಸೈರ್ಸ್, ಆ ಡಿಸೈರ್ ಇನ್ ಸೆನ್ಸ್ ಆಸೆ. ಬುದ್ಧ ಮತ್ತು ಮಹಾವೀರ ಧರ್ಮಗಳಲ್ಲಿ ಮನುಷ್ಯನ ಸಮಸ್ಯೆಗಳಿಗೆ ಆಸೆಯ ಮೂಲವೆಂದು ಗುರುತಿಸ್ತಾರೆ. ಫಸ್ಟ್ ಅದನ್ನು ತ್ಯಜಿಸ್ಬೇಕಂತ ಕರೆ ನೀಡುತ್ತಾರೆ. ಫಸ್ಟ್ ಅದನ್ನು ತೆಗಿಬೇಕದನ್ನ. ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೆ. ಅಂದರೆ ಆ ಒಂದು ಏನು ಅವರು ಐಡೆಂಟಿಫೈ ಮಾಡಿದ್ರು ಅಂದರೆ ಆಸೆನೇ ಭಾಳ ಮನುಷ್ಯನಿಗೆ ಅಂತೇಳಿ. ಸೊ ದೇ ಗೇವ್ ಕಾಲ್ ಟು ಓವರ್ಕಮ್ ದೆಮ್. ದೇ ಸಪೋರ್ಟೆಡ್ ದ ಸಿಂಪಲ್ ಲಿವಿಂಗ್ ವಿತೌಟ್ ಅಕ್ಯುಮುಲೇಷನ್ ಟು ಮಚ್ ವೆಲ್ತ್. ಅವ್ರು ಅದಕ್ಕೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ ಅಂತಂದರೆ ಸರಳ ಜೀವನಕ್ಕೆ, ಅಂದರೆ ಸರಳತೆಗೆ, ಶುದ್ಧ ಸಾಂಸಾರಿಕ ಜೀವನಕ್ಕೆ, ಅಂದರೆ ಅಂದರೆ ಸರಳ ಜೀವನಕ್ಕೆ ಭಾಳಷ್ಟು ಪ್ರಿಫರೆನ್ಸ್ ಕೊಡ್ತಾರೆ. ಅಂದರೆ ಸಂಪತ್ತಿನ ಒಂದು ಜೀವನನ ತ್ಯಜಿಸ್ಬೇಕಂತ ಹೇಳ್ತಾರೆ. ದ ರಿಜೆಕ್ಟೆಡ್ ಲಕ್ಸುರಿ ಲೈಫ್ ಆ್ಯಂಡ್ ಅಡ್ವೊಕೇಟೆಡ್ ಪೀಸ್ಫುಲ್ ಆ್ಯಂಡ್ ಮಾರಲ್ ಫ್ಯಾಮಿಲಿ. ಅಂದರೆ ಅವರು ಐಷಾರಾಮ ಜೀವನನ ತ್ಯಜಿಸಬೇಕು ಅಂತ ಹೇಳ್ತಾರೆ. ಅಂದರೆ ಅಡ್ವೊಕೇಟೆಡ್ ಪೀಸ್ಫುಲ್ ಲೈಫ್, ಶಾಂತಿಯುತವಾಗಿ ಜೀವನ ನಡೆಸಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಇನ್ಸ್ಟೆಡ್ ಆಫ್ ಸಂಸ್ಕೃತ್ ದ ಪ್ರೀಚ್ಡ್ ದ ಪೀಪಲ್ ಇನ್ ದರ್ ಓನ್ ಲ್ಯಾಂಗ್ವೇಜ್ ಪಾಲಿ ಆ್ಯಂಡ್ ಪ್ರಾಕೃತ್. ಅವರು ಸಂಸ್ಕೃತ ಭಾಷೆಯನ್ನು ಬಿಟ್ಟು ಜನರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇರ್ತಾರೆ ಆ ಭಾಷೆಯನ್ನು ಬಳಸ್ಕೊಂಡು ಜನರಿಗೆ ಬೋಧನೆ ಕೊಡ್ತಾರೆ. ಅವೆರಡು ಭಾಷೆಗಳೇ ಯಾವ್ಯಾವು ಅಂತಂದರೆ ಪಾಲಿ ಮತ್ತು ಪ್ರಾಕೃತ ಭಾಷೆಗಳಂತ ಹೇಳ್ಬೋದು. ಬಿಕಾಸ್ ಫಾರ್ ಆಲ್ ದೀಸ್ ಡೆವಲಪ್ಮೆಂಟ್ ದ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ವರ್ ಬಾರ್ನ್ ಇನ್ ಇಂಡಿಯಾ. ಇದೆಲ್ಲರ ಒಂದು ಡೆವಲಪ್ಮೆಂಟಿಂದ ನಮ್ಮ ಭಾರತದಲ್ಲಿ ಎರಡು ಧರ್ಮಗಳು ಉದಯ ಆಗುತ್ತೆ. ಅದುವೇ ನಾವಿಲ್ಲಿ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಅಂತ ಕರಿತೀವಿ ನಾವಿಲ್ಲಿ. ಸೊ ದಿಸ್ ಈಸ್ ವಿ ಸ್ಟಡಿಡ್ ಅಬೌಟ್ ದ ಬಿಹೈಂಡ್ ದ ರೀಸನ್ ಫಾರ್ ಟು ಬಾರ್ನ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಆ್ಯಂಡ್ ದ ನೆಕ್ಸ್ಟ್ ಮೂವ್ ಆನ್, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಜೈನಿಸಮ್. ಜೈನ ಧರ್ಮದ ಬಗ್ಗೆ ನಾವು ಸ್ಟಡಿ ಮಾಡೋಣ ಇಲ್ಲಿ. ಸೊ ಜೈನಿಸಮ್ ಈಸ್ ಒನ್ ಆಫ್ ದ ವೆರಿ ಏನ್ಷಿಯಂಟ್ ರಿಲಿಜಿಯನ್ಸ್. So traditionally the Jains believed in the existence of 24 Tirthankas.
ಸೊ ಅತ್ಯಂತ ಪುರಾತನ ಧರ್ಮ ಯಾವುದು ಅಂತಂದರೆ ಜೈನ ಧರ್ಮ ಅಂತ ಹೇಳ್ತೀವಿ. ಅವರ ನಂಬಿಕೆ ಹೇಗೆ ಅಂದರೆ 24 ತೀರ್ಥಾಂಕರಿದ್ರು ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ತೀರ್ಥಾಂಕರ್ಸು? 24. ಸೊ ರಿಷಭ್, ಸೊ ಋಷಭನಾಥ. ಸೊ ಋಷಭ ವಾಸ್ ದ ಫಸ್ಟ್ ತೀರ್ಥಾಂಕ ಆಫ್ ಜೈನಿಸಮ್. ಋಷಭನಾಥ ಆರ್ ಆದಿನಾಥ. ಸೊ ಋಷಭ or Adinatha was the first Tirthankas of Jainism, and whereas Parshvanatha was the 23 Tirthankas of Jainism. ಅಂದರೆ ಮೊದಲ ತೀರ್ಥಾಂಕರು ಯಾರಾಗ್ತಾರೆ ಇಲ್ಲಿ? ಋಷಭನಾಥ ಆರ್ ಆದಿನಾಥ. ಹಾಗೆ 23ನೇ ತೀರ್ಥಾಂಕರು ಯಾರಾಗ್ತಾರೆ ಇಲ್ಲಿ? ಪಾರ್ಶ್ವನಾಥ ಆಗ್ತಾರೆ ಅಂತ ಹೇಳ್ಬೋದು. ಸೊ ಪಾರ್ಶ್ವನಾಥ ವಾಸ್ born as the son of Ashwasena in the 8th century BCE. ಪಾರ್ಶ್ವನಾಥ ಯಾರೊಬ್ಬ ಮಗ? ಅವನು ಕಿಂಗ್ ಅಶ್ವಸೇನ. ಆ್ಯಂಡ್ ಇಟ್ ಈಸ್ ಬಿಲೀವ್ಡ್ ದ್ಯಾಟ್ ಹಿ ರಿನೌನ್ಸ್ಡ್ ಆಫ್ ಆಲ್ ದ ಲಕ್ಸುರಿ ಆ್ಯಂಡ್ ಇಂಡಗ್ಲೆನ್ಸ್ ಆ್ಯಂಡ್ ಅಟೆಂಡ್ ಇಮ್ಮಾರಾಲಿಟಿ. ಸೊ ಇವರು ಸುಖ ಭೋಗವನ್ನು ತ್ಯಜಿಸಿ ಅಮರನಾದನೆಂಬ ನಂಬಿಕೆ ಇದೆ. ಆ್ಯಂಡ್ ಹಿ ಪ್ರೀಸ್ಡ್ 4 principles. ಸೊ ನೆಕ್ಸ್ಟ್ ಮೂವ್ ಆನ್. ವಿಚ್ ಆರ್ ದ 4 principles ವರ್ ಪ್ರೀಚ್ಡ್ ಬೈ ಪಾರ್ಶ್ವನಾಥ? ಅಂದರೆ ಇಲ್ಲಿ ಜೈನಿಸಮ್ ಒಂದು ಹಳೆಯ ಧರ್ಮವಾಗುತ್ತೆ. ಇಲ್ಲಿ ಮೊದಲನೇ ತೀರ್ಥಾಂಕರು ಯಾರಾಗಿರ್ತಾರೆ? ಇಲ್ಲಿ ಋಷಭನಾಥ ಅವ್ರ ಆದಿನಾಥ. 23ನೇ ತೀರ್ಥಾಂಕರಲ್ಲಿ ಪಾರ್ಶ್ವನಾಥ ಅಂತ ಹೇಳ್ತೀವಿ. ಸೊ ಪಾರ್ಶ್ವನಾಥ ಅವರು ಬೋಧನೆ ಮಾಡಿದಂತಹ 4 ತತ್ವಗಳು ಯಾವ್ಯಾವು ಅಂತಂದರೆ, ಫಸ್ಟ್ ನಾನ್ ವೈಲೆನ್ಸ್, ಟ್ರುತ್, ಅಸ್ತೇಯ ಆ್ಯಂಡ್ ಅಪರಿಗ್ರಹ. ನಾನ್ ವೈಲೆನ್ಸ್ ಇನ್ ದ ಸೆನ್ಸ್ ಅಶಾಂತಿ, ಸತ್ಯ, ಅಸ್ತೇಯ ಆ್ಯಂಡ್ ಅಪರಿಗ್ರಹ. ಸೊ ಆಸ್ ವಿ ಸ್ಟಡಿಡ್ ದ 4 principles preached by the ಪಾರ್ಶ್ವನಾಥ. ಆ 4 ತತ್ವಗಳು ಯಾವ್ಯಾವ ಇಲ್ಲಿ? ಸೊ ನಾನ್ ವೈಲೆನ್ಸ್ ಫಸ್ಟ್, ಆ್ಯಂಡ್ ಸೆಕೆಂಡ್ ಒನ್ ಟ್ರುತ್, ಆ್ಯಂಡ್ ಥರ್ಡ್ ಅಸ್ತೇಯ, ಆ್ಯಂಡ್ ಫೋರ್ತ್ ಒನ್ ಅಪರಿಗ್ರಹ. ಅಸ್ತೇಯ ಇನ್ ದ ಸೆನ್ಸ್ ನಾಟ್ ಟು ಸ್ಟೀಲ್, ಆ್ಯಂಡ್ ಅಪರಿಗ್ರಹ ಇನ್ ದ ಸೆನ್ಸ್ ನಾಟ್ ಟು ಓನ್ ಪ್ರಾಪರ್ಟಿ. ಆ 4 ತತ್ವಗಳು ಏನಂತಂದರೆ ಅಹಿಂಸೆ, ಸತ್ಯ, ಅಸ್ತೇಯ ಆ್ಯಂಡ್ ಅಪರಿಗ್ರಹ. ಅಸ್ತೇಯ ಅಂತಂದರೆ ಕಳ್ಳತನ ಮಾಡಬಾರ್ದು, ಆ್ಯಂಡ್ ಅಪರಿಗ್ರಹ ಅಂದರೆ ಆಸ್ತಿಯನ್ನು ಹೊಂದಿರಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ ದ 5th principle ಬ್ರಹ್ಮಚಾರ್ಯ. ಇಟ್ ವಾಸ್ ಟಾಟ್ ಬೈ ವರ್ಧಮಾನ ಮಹಾವೀರ. ಹಿ ವಾಸ್ ದ 24th ತೀರ್ಥಾಂಕಸ್. ಎಸ್, ಓಲ್ ಆ್ಯಂಡ್ ಸೋಲ್ 5 ತತ್ವಗಳು. ಅದರಲ್ಲಿ 4 ತತ್ವಗಳು ಪಾರ್ಶ್ವನಾಥ ಟೀಚಿಂಗ್ ಮಾಡಿದರೆ 5ನೇ ತತ್ವ ಇದು ಬ್ರಹ್ಮಚಾರ. ಇಟ್ ವಾಸ್ ಓನ್ಲಿ ಟಾಟ್ ಬೈ ವರ್ಧಮಾನ ಮಹಾವೀರ. ಹಿ ವಾಸ್ ದ 24th ತೀರ್ಥಾಂಕಸ್. ಎಸ್, ನೆಕ್ಸ್ಟ್ ಮೂವ್ ಆನ್ ದ ವರ್ಧಮಾನ ಮಹಾವೀರ. ಸೊ ವರ್ಧಮಾನ ವಾಸ್ born in the Kundala Grama in Vaishali. He was one of the republic. So Vaishali, it was one of the republic. His father named Siddharth. He was the king of Gnatrika tribe. ಸೊ ವರ್ಧಮಾನವರು ಎಲ್ಲಿ ಜನಿಸ್ತಾರೆ ಅಂತಂದರೆ ವೈಶಾಲಿಯ ಒಂದು ಕುಂಡಲ ಗ್ರಾಮದಲ್ಲಿ ಜನನವಾಗುತ್ತೆ. ಇವರ ತಂದೆ ಯಾರು ಅಂತಂದರೆ ಸಿದ್ಧಾರ್ಥ್, ಒಂದು ಜ್ಞಾತ್ರಿಕ ಬುಡಕಟ್ಟಿನ ರಾಜ ಇವರು. ಆ್ಯಂಡ್ ಮದರ್ ನೇಮ್ ತ್ರಿಶಾಲಾದೇವಿ. ಆ್ಯಂಡ್ ಶಿ ವಾಸ್ ಪ್ರಿನ್ಸಸ್ ಆಫ್ ದ ರಿಪಬ್ಲಿಕ್ ಆಫ್ ಲಿಚ್ಛಾವಿ. ತ್ರಿಶಾಲಾದೇವಿ ಯಾರ ಒಂದು ಮನೆತನಕ್ಕೆ ಸೇರ್ಪಡ್ತಾರೆ? ಅವರು ಲಿಚ್ಛಾವಿ ಎಂಬ ಒಂದು ಗಣರಾಜ್ಯ, ಆ ಮನೆತನಕ್ಕೆ ಸೇರ್ಪಡ್ತಾರೆ. ಸೊ ವರ್ಧಮಾನ, ಹಿ ವಾಸ್ ದ 24th ತೀರ್ಥಾಂಕ, ಆ್ಯಂಡ್ ಹಿ ವಾಸ್ born in the Kundala Grama in Vaishali. His father Siddharth and his mother Trishala Devi. So at the age of 30, Vardhamana set out in search of truth and renounced his life, his family and house. ತನ್ನ 30ನೇ ವಯಸ್ಸಿನಲ್ಲಿ ಒಂದು ಸತ್ಯಾನ್ವೇಷಣೆ, ಒಂದು ಹುಡುಕಾಟದಲ್ಲಿ ತೊಡಗಿದ ಈತ ತನ್ನ ಮನೆಯನ್ನು ತ್ಯಜಿಸ್ತಾನೆ. at the age of 30. And 12 years he wandered for 12 years in the quest and meditate. 12 ವರ್ಷಗಳ ಕಾಲ ಸತ್ಯದ ಹುಡುಕಾಟದಲ್ಲಿ ಅಲೆದಾಡಿದ, ತಪಸ್ಸು ಮಾಡಿದ. ಅಂದರೆ 30ನೇ ವಯಸ್ಸಿನಲ್ಲಿ ತನ್ನ ಮನೆ ಬಿಟ್ಟು ಬರ್ತಾನೆ. 12 ವರ್ಷಗಳ ಕಾಲ ಅಲೆದಾಡಿ, ಅಂದರೆ ಸತ್ಯದ ಹುಡುಕಾಟದಲ್ಲಿ ಅವನು ಅಲೆದಾಡ್ತಾನೆ. ಆ್ಯಂಡ್ ಈ ಪನಿಷ್ಡ್ ಹಿಸ್ ಬಾಡಿ ಬೈ ಫಾಸ್ಟಿಂಗ್ ಎಟ್ ದ ಏಜ್ ಆಫ್ 42. ತನ್ನ 42ನೇ ವಯಸ್ಸಿನಲ್ಲಿ ಏನು ಮಾಡ್ತಾನೆ ಅಂತಂತಂದ್ರೆ ಅವರು ತನ್ನ ದೇಹವನ್ನು ದಂಡಿಸ್ಕೊಳ್ತಾನೆ. ಯಾವುದ್ರ ಮೂಲಕ? ಒಂದು ಫಾಸ್ಟಿಂಗ್, ಉಪವಾಸದ ಮೂಲಕ ತನ್ನ ದೇಹವನ್ನು ದಂಡಿಸ್ಕೊಳ್ತಾನೆ.
and later he achieved enlightenment. It means enlightenment in the sense ಕೈವಲ್ಯ. ತನ್ನ 42ನೇ ವಯಸ್ಸಿನಲ್ಲಿ ಉಪವಾಸದ ಮೂಲಕ ತನ್ನ ದೇಹವನ್ನು ತಂಡಿಸ್ಕೊಳ್ತಾನೆ, ಹಾಗೆ ಕೈವಲ್ಯ ಜ್ಞಾನವನ್ನು ಪಡೆದುಕೊಳ್ತಾನೆ. ಕೈವಲ್ಯ ಜ್ಞಾನ ಅಂತಂದರೆ ಕೈವಲ್ಯ ಇನ್ ದ ಸೆನ್ಸ್ ಜ್ಞಾನೋದಯವಾಯಿತು ಅಂತ ಅರ್ಥ ಇಲ್ಲಿ. ಎಟ್ ದ ಏಜ್ ಆಫ್ 42 he achieved enlightenment. It means ಕೈವಲ್ಯ. And ವರ್ಧಮಾನ controlled his sense and achieved power over comfort pain. ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿ ಸುಖ ಮತ್ತು ಯಾತನೆಗಳ ಮೇಲೆ ತನ್ನ ನಿಯಂತ್ರಣ ಸಾಧಿಸ್ಕೊಳ್ತಾನೆ. ತನ್ನ ಇಡೀ ಇಂದ್ರಿಯಗಳನ್ನ ತಾವು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಿಕೊಂಡು ತನ್ನ ಸುಖ ಮತ್ತು ಯಾತನೆಗಳ ಮೇಲೆ ನಿಯಂತ್ರಣ ಮಾಡ್ಕೊತಾನೆ. ಡ್ಯೂ ಟು ದಿಸ್ ಅಚೀವ್ಮೆಂಟ್ ಹಿ ಕೇಮ್ ಟು ಬಿ ನಾನ್ ಆಸ್ ಮಹಾವೀರ ಆ್ಯಂಡ್ ಬಿಕೇಮ್ ಝೀನಾ. ಈ ಎಲ್ಲ ಸಾಧನೆಗಾಗಿ ಇವನು ಮಹಾವೀರನಾದ ಎಂದು ಕರೆಸ್ಕೊಳ್ತಾರೆ. ಹಾಗೆ ಜೀನನಾದನೆ ಎಂದು ಕರೆಸ್ತಾರೆ. ಜೀನ ಅಂದರೆ ಎಲ್ಲವನ್ನು ನಿಗ್ರಹಿಸುವನು, ಎಲ್ಲವನ್ನ ಸಹಿಸಿಕೊಳ್ಳುವನು ಅಂತ ಹೇಳ್ತಾರೆ. ಜೀನಾ ವಾಸ್ ಒನ್ ಆಫ್ ದ ಹೂ ಹ್ಯಾಡ್ ಓವರ್ಕಮ್ ಹಿಸ್ ಸೆನ್ಸ್ ಆ್ಯಂಡ್ ಬಿಕಮ್ ವಿಕ್ಟೋರಿಯಸ್. ಜೀನಾ ಅಂತಂತಂದರೆ ಎಲ್ಲವನ್ನು ನಿಗ್ರಹಿಸಿದವನು ಅಂತ ಅರ್ಥ. ಆ್ಯಂಡ್ ಮಹಾವೀರ ಸ್ಪೆಂಡ್ 30 years, that is the rest of his life, preaching his knowledge of the people. ತನ್ನ 30 ವರ್ಷಗಳ ಬದುಕನ್ನು ಗಂಗಾ ನದಿ ಪ್ರದೇಶದ ಜನತೆಗೆ ತನ್ನನ್ನು ಮೀಸಲಾಗಿಟ್ಕೊಳ್ತಾನೆ, ತನ್ನ ಬೋಧನೆಗಳನ್ನು ಮಾಡ್ತಾ ಹೋಗ್ತಾನೆ. ಸೊ ಮಹಾವೀರ ಸ್ಪೆಂಟ್ 30 years, that is the rest of his life, and preaching his knowledge to the people around the Ganga and Yamuna river. ತನ್ನ 30 ವರ್ಷಗಳ ಬದುಕನ್ನು ಗಂಗಾ ನದಿ ಪ್ರದೇಶದ ಜನತೆಗೆ ತನ್ನ ತಿಳಿಯನ್ನು ಹೇಳ್ತಾನೆ, ತನ್ನ ಬೋಧನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಹಿ ಟ್ರಾವೆಲ್ ಟುವರ್ಡ್ಸ್ ದ ವೆಸ್ಟರ್ನ್ ಇಂಡಿಯಾ ಆ್ಯಂಡ್ ಪ್ರೀಚಿಂಗ್ ಇಸ್ ಥಾಟ್ಸ್. ಹಾಗೆ ಮುಂದಕ್ಕೆ ಹೋದಂಗೆಲ್ಲ ತನ್ನ ಭಾರತಕ್ಕೆ, ಇಟ್ ಮೀನ್ಸ್ ಈಸ್ ವಾಂಡರ್ಡ್ ಆಲ್ ಓವರ್ ಇಂಡಿಯಾ, ಭಾರತಕ್ಕೂ ಬೋಧಿಸ್ತಾ ಪ್ರಯಾಣಿಸ್ತಾನೆ. ಆ್ಯಂಡ್ ಲೇಟರ್ ಆನ್ at the age of 72 he attained nirvana in his 72nd year in Pavapuri of Bihar. ಇವನು ತನ್ನ 72ನೇ ವಯಸ್ಸಿನಲ್ಲಿ ಬಿಹಾರದ ಒಂದು ಪಾವಾಪುರಿ ಎಂಬಲ್ಲಿ ಮರಣ ಹೊಂತಾನೆ. ಇಲ್ಲಿ ಎಟ್ ಲಾಸ್ಟ್ ತನ್ನ ಒಂದು 72ನೇ ವಯಸ್ಸಿನಲ್ಲಿ ಬಿಹಾರದೆಂಬಲ್ಲಿ ನಿರ್ವಾಣ ಹೊಂದಿದನು. ನಿರ್ವಾಣ ಇನ್ ದ ಸೆನ್ಸ್ ತೀರ್ಕೊಂಡ್ರು ಅಂತ ಹೇಳ್ತೀವಿ, ಇದಂದರೆ ನಿಧನರಾದರು ಅಂತ ಹೇಳ್ಬೋದು. ಸೊ ಬೈ ದಿಸ್ ಕಾನ್ಸೆಪ್ಟ್ ಟುಡೇ ವಿ ಹ್ಯಾವ್ ಕಂಪ್ಲೀಟೆಡ್ our session, and the next topic, the main 5 oaths of Jainism and the Triratnas and Buddhism. This concept we will study in the next session. Till then, keep watching the video. Thank you and have a nice day.